ಪ್ರಪಂಚದ 70% ಅಷ್ಟು ಜೀವಿಗಳಲ್ಲಿ ಗಂಡು ಅಂದ್ರೆ ಒಂದು ಗತ್ತು, ಗಾಂಭೀರ್ಯ, ಠೀವಿ, ಪ್ರತಿಷ್ಠೆ ಈ ಎಲ್ಲವುಗಳನ್ನ ವರದಾನವನ್ನಾಗಿ ಪಡ್ಕೊಂಡು ಹುಟ್ಟಿರ್ತಾನೆ. ಆದ್ರೆ ಈ ಪ್ರಾಣಿಗಳ ವಿಚಾರದಲ್ಲಿ ಗಂಡು ಹುಟ್ಟಿದ್ರೆ ನಾನ್ ಯಾಕೆ ಹೆಣ್ಣಾಗಿ ಹುಟ್ಟಿಲ್ಲ ಅಂತ ಅವು ಕನ್ಸೋ ತನಕ ಆ ತಂಡದಲ್ಲಿರೋ ಪ್ರತಿಯೊಂದು ಹೆಣ್ಣು ಕಾಟ ಕೊಡ್ತಾನೆ ಇರುತ್ತೆ. ಇವುಗಳನ್ನ ಸ್ಪಾಟೆಡ್ ಹೈನಾಸ್ ಅಂತಾರೆ. ಮೊದಲಿಗೆ ಈ ಪ್ರಾಣಿಗಳಲ್ಲಿ ಗಂಡು ಹೆಣ್ಣನ್ನ ಕಂಡುಹಿಡಿಯೋದು ಭಾರಿ ಕಷ್ಟ. ಯಾಕಂದ್ರೆ ಗಂಡಿಗಿರೋ ಸಂತಾನೋತ್ಪತ್ತಿಯ ಅಂಗ ಹೆಣ್ಣಿಗೂ ಇರುತ್ತೆ. ಗಾಡ್ ಮಸ್ಟ್ ಬಿ ಕ್ರೇಜಿ ಅನ್ಸುತ್ತಲ್ಲ. ಕಂಡುಹಿಡಿಯೋ ಮಾರ್ಗ ಒಂದು, ಆ ಗಂಡಿನ ದೇಹ ರಚನೆ ಚಿಕ್ಕದಾಗಿರುತ್ತೆ. ಮತ್ತೆ ಎಲ್ಲಾ ಲೇಡೀಸು ತಿಂದಾದ್ಮೇಲೆ ಅವನ್ ತಿನ್ಬೇಕು. ಏನಾದ್ರೂ ಉಳಿದಿದ್ರೆ ಇವು ಉಳ್ಸೋದಾ? ನೆಕ್ಸ್ಟ್, ಹೆಣ್ಮರಿಗಳು ಹಿಂಸೆ ಕೊಡ್ತಾ ಇರ್ತವೆ, ಅಕ್ಕನೋ ತಂಗಿನೋ. ಮುಂದೆ ಒಂದು ವಯಸ್ಸು ಅಂತ ಆದ್ಮೇಲೆ ಆ ತಂಡದಿಂದ ಒದ್ದು ಓಡಿಸ್ತವೆ. ಒಂಟಿಯಾಗಿ ಸ್ವಲ್ಪ ದಿನ ಇದ್ದು ಇನ್ನೊಂದು ತಂಡ ಸೇರೋಕ್ ಹೋಗ್ತಾನೆ. ಅಲ್ಲಿಯೂ ಹೆಣ್ಣು ಎಷ್ಟೇ ಹೊಡೆದ್ರು ಕಡಿದ್ರು ಗಂಡು ಕೈ ಕಟ್ ಬಾಯ್ ಮುಚ್ ತಿರುಗಿ ಉಸಿರು ಕೂಡ ಬಿಡೋ ಹಾಗಿಲ್ಲ. ಹಾಗಿದ್ರೆ ಸೇರ್ಸ್ಕೋತಾವೆ. ಇವಾಗ ಸಂತಾನೋತ್ಪತ್ತಿಯ ಕಾಲ ಬರುತ್ತೆ. ಆಗ್ಲೂ ಕೂಡ ಹೆಣ್ಣೆ ಆಯ್ಕೆ ಮಾಡ್ಕೋಬೇಕು ಯಾವ ಗಂಡ ಹತ್ರ ಹೋಗ್ಲಿ ಅಂತ. ಶಾಕಿಂಗ್ ವಿಷಯ ಏನ್ ಗೊತ್ತಾ? ಯಾವ ಅಂಗದಿಂದ ಗಂಡು ಕ್ರಿಯೆ ಮಾಡ್ತಾನೋ ಅದೇ ತರ ಅಂಗ ಹೆಣ್ಣಿಗೂ ಇರುತ್ತೆ. ಅದನ್ನ ಸ್ಯೂಡೋಪಿನಸ್ ಅಂತಾರೆ. ಆ ಅಂಗದ ಮಾರ್ಗವಾಗಿ ಹೆಣ್ಣು ಮರಿಗಳನ್ನು ಹಾಕೋದು. ಎಂಥ ಕ್ರಿಯೇಷನ್ ಅಲ್ವಾ? ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಈ ಪ್ರಾಣಿ ಪ್ರಪಂಚದಲ್ಲಿ ಅದೊಂಥರ ನರಕಯಾತನೆ. ಮಿಕ್ಕಾಗೆ ಇದ್ರಲ್ಲಿ ಹೆಣ್ಣೆ ಗಟ್ಟಿಗಿತ್ತಿ ತಂಡದ ರಾಣಿ. ಮಹಿಳಾ ಮೀಸಲಾತಿ ಅಲ್ಲೂ ಜಾರಿಯಾಗಿವೆ. ಗಂಡು ಹೆಸರಿಗಷ್ಟೇ ಗಂಡ್ಸು. ಇಷ್ಟ ಮ್ಯಾಟ್ರು. ಬರ್ತೀನಿ. ಬಾಯ್.